ಎಲ್ರಿಗೂ ನವರಾತ್ರಿಯ 5ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾವೆಲ್ಲರೂ ಕೂಡ ತಾಯಿ ಪಾರ್ವತಿ ಅಥವಾ ದುರ್ಗೆಯ 5ನೇ ರೂಪದಲ್ಲಿ ನಾವು ಸ್ಕಂದ ಮಾತೆಯನ್ನು ಆರಾಧಿಸ್ತಾ ಇದ್ದೀವಿ, ಪೂಜಿಸ್ತಾ ಇದ್ದೀವಿ. ಇವತ್ತು ನಾವು ತಾಯಿಯ ಆರಾಧನೆಯಲ್ಲಿ ಒಂದು ವಿಶೇಷವಾದ ಪಾಯಿಂಟನ್ನು ನಾವು ನೋಟಿಸ್ ಮಾಡಬಹುದು. ದೇವಿಗೆ 4 ಭುಜವನ್ನು ತೋರಿಸ್ತಾರೆ ಸಿಂಹಧಾರಿಯಾಗಿ, ಅದೇ ಸಿಂಹವನ್ನು ಸವಾರಿ ಮಾಡ್ತಿರೋ ರೂಪದಲ್ಲಿ ತೋರಿಸೋದ್ರ ಜೊತೆಯಲ್ಲಿ ದೇವಿ ತನ್ನ 2 ಕೈಗಳಲ್ಲಿ ಕಮಲವನ್ನು ತೋರಿಸಿದ್ದಾರೆ. ನೀವು ಮೊದಲನೆಯ ಸೆಷನ್ನಲ್ಲಿ ಕೇಳಿಸ್ಕೊಂಡಿರ್ಬೋದು ಕಮಲದ ವಿಶೇಷತೆ ಏನು ಅಂತ. ಹಾಗಾದರೆ 2 ಕೈಯಲ್ಲಿ ಕಮಲವನ್ನು ತೋರಿಸುವುದರ ಸಂದೇಶ ಏನು ಮತ್ತು ನಾವು ಅದರಿಂದ ಏನು ತಿಳಿದುಕೊಳ್ಬೇಕು ಅಂತ ಅರ್ಥ ಆಗುತ್ತೆ. ಅಂದರೆ ಡಬಲ್ ಸುರಕ್ಷತೆ, 2 ಪ್ರೊಟೆಕ್ಷನ್ ಏನು ಇವತ್ತಿನ ಈ ಒಂದು ಸೆಷನ್ನಲ್ಲಿ ತಿಳಿದುಕೊಳ್ಳೋಣ. ಡಬಲ್ ಸುರಕ್ಷತೆ, ಯಾವ ಸುರಕ್ಷತೆ ಬಗ್ಗೆ ನಾವು ಮಾತನಾಡಿದ್ವಿ. ಕಮಲದ ಹೂವು ಅಂದರೆ ಈ ಕಲಿಯುಗದ ದುಃಖದ ಪ್ರಪಂಚದಲ್ಲಿ ಇರ್ತಾ ತಾಯಿಯಾಗಿ ತನ್ನನ್ನು ತಾನು 2 ರೀತಿಯಲ್ಲಿ ಡಬ್ಬಲ್ ಪ್ರಮಾಣದಲ್ಲಿ ಸುರಕ್ಷಿತವಾಗಿ ಮನಸ್ಸು ಮತ್ತು ಬುದ್ಧಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಪ್ರಪಂಚವನ್ನು ನೋಡ್ತಾ ನಾನು ಕೂತ್ಕೊಂಡ್ರೆ ತಾಯಿಯಾಗಿ, ಅಥವಾ ಪೇರೆಂಟಿಂಗ್ ಮಾಡುವಾಗ ಪೇರೆಂಟ್ಸ್ ಪ್ರಪಂಚವನ್ನು ನೋಡ್ತಾ ಆ ಮಗುವನ್ನು ಪಾಲನೆ ಮಾಡೋದಕ್ಕಾಗೋದಿಲ್ಲ. ಆದರೆ ಆಧ್ಯಾತ್ಮಿಕವಾಗಿ ಸ್ವಯಂನ ಅರ್ಥ ಮಾಡಿಕೊಂಡು, ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು, ಪರಮಾತ್ಮನನ್ನು ನೆನಪು ಮಾಡ್ತಾ, ಮಗುವಿಗೆ ಸಂಸ್ಕಾರ ಧಾರಣೆಯನ್ನು ಮಾಡ್ತಾ, ಮಾತೃ ವಾತ್ಸಲ್ಯವನ್ನು ತುಂಬಿದಾಗ, ಜವಾಬ್ದಾರಿಯನ್ನು ಮತ್ತು ಸ್ನೇಹ ಪ್ರೀತಿಯನ್ನು ಕಲಿಸಿದಾಗ, ಕೊಟ್ಟಾಗ ಮಗುವಿಗೆ ಭವಿಷ್ಯದಲ್ಲಿ ಅರ್ಥ ಆಗುತ್ತೆ. ಮಗುವಿಗೆ ಏನು ಬೇಕು? ಮಗುವಿಗೆ ಪ್ರೀತಿ ಬೇಕು, ಕೇರ್ ಬೇಕು ಅಲ್ವಾ? ಸೊ ಆ ಸಂಸ್ಕಾರವನ್ನು ಧಾರಣೆ ಮಾಡಿದಾಗ, ಮಗುವಿಗೆ ಸಮಯವನ್ನು ಕೊಟ್ಟಾಗ, ಚಿಕ್ಕವರಿದ್ದಾಗ ಸಂಸ್ಕಾರವನ್ನು ಧಾರಣೆ ಮಾಡಿಸಿದಾಗ, ಮಗು ದೊಡ್ಡವರಾಗ್ತಾ ಆಗ್ತಾ ತನ್ನ ತಂದೆ ತಾಯಿಯ ಜೊತೆಗಿನ ಜವಾಬ್ದಾರಿ, ಸ್ವಯಂನ ಜವಾಬ್ದಾರಿ, ಭವಿಷ್ಯದ ಜವಾಬ್ದಾರಿ, ಸೊಸೈಟಿಯ ಇಂಪಾರ್ಟೆನ್ಸ್ ಏನು ಅಂತ ಅರ್ಥ ಆಗುತ್ತೆ. ಆ ಸಂಸ್ಕಾರವನ್ನು ತಾಯಿ ತಂದೆಯಾಗಿ ಚಿಕ್ಕವರಿದ್ದಾಗಲೇ ಧಾರಣೆಯನ್ನು ಮಾಡಬೇಕಾಗುತ್ತೆ. ಹೇಗೆ ಶಿವಾಜಿಗೆ ತಾಯಿ ಹೇಗೆ ಸಂಸ್ಕಾರವನ್ನು ಧಾರಣೆ ಮಾಡಿಸಿದ್ರು, ಅದೇ ರೀತಿ ಸ್ಕಂದ ಮಾತೆ ಕೂಡ ಕಾರ್ತಿಕೇಯನಿಗೆ ತನ್ನ ಜವಾಬ್ದಾರಿಯ ಅರಿವು ಚಿಕ್ಕವರಿರುವಾಗಲೇ ತುಂಬಿಸಿರುವ ಕಾರಣ ಸಂಸ್ಕಾರದ ರೂಪದಲ್ಲಿ ಆ ಕಾರ್ತಿಕೇಯ ಯಾವ ಜವಾಬ್ದಾರಿಯನ್ನು ಕೊಟ್ಟರು ಅದನ್ನು ನಿಭಾಯಿಸುವಂತೆ ಆಯಿತು. ಹಾಗಾದರೆ ನಮ್ಮೆಲ್ಲರ ಪೇರೆಂಟಿಂಗ್, ಸೊ ಮಾತೃ ವಾತ್ಸಲ್ಯ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕೊಟ್ಟಿದ್ದು ಯಾವುದಂತಾದರೆ ಡಬ್ಬಲ್ ಜವಾಬ್ದಾರಿ, ಡಬ್ಬಲ್ ಸುರಕ್ಷತೆಯೊಂದಿಗೆ ತಾಯಿಯಾಗಿ ಅಥವಾ ಪೇರೆಂಟ್ಸ್ ಆಗಿ ನಾವು ಕೊಟ್ಟಿದ್ದು ಯಾವುದಂತಾದರೆ ಆ ಮಗು ಕಾರ್ತಿಕೇಯನ ರೀತಿಯಲ್ಲೇ ಜವಾಬ್ದಾರಿಯನ್ನು ನಿಭಾಯಿಸ್ತದೆ. ಒಂದು ಸುರಕ್ಷತೆ ಸಾಕಾಗಲ್ಲ, ಇವಾಗ ಡಬ್ಬಲ್ ಸುರಕ್ಷತೆ, ಡಬ್ಬಲ್ ಕಮಲದ ಜವಾಬ್ದಾರಿ ಇದೆ. ಪವಿತ್ರತೆಯನ್ನು ಸಂಕಲ್ಪದಲ್ಲಾಗಿರ್ಬೋದು, ಮಾತಿನಲ್ಲಾಗಿರ್ಬೋದು, ಕರ್ಮದಲ್ಲಾಗಿರ್ಬೋದು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರಬೇಕಾಗತ್ತೆ, ನಿಭಾಯಿಸ್ತಾ ಇರಬೇಕಾಗತ್ತೆ, ಹಾಗೆ ನಡಿಬೇಕಾಗತ್ತೆ. ಆವಾಗಲೇ ಮಗುವಿಗೆ ಯಾವ ಸಂಸ್ಕಾರ ಧಾರಣೆ ಮಾಡಬೇಕಾಗಿರುತ್ತೆ ಅದು ಬಾಲ್ಯದಿಂದ ನಿಧಾನವಾಗಿ ಕಾರ್ತಿಕೇಯನ ರೀತಿಯಲ್ಲಿ ಸಿಗುತ್ತೆ. ಆವಾಗ ತಾಯಿ ತಂದೆ ಭವಿಷ್ಯದಲ್ಲಿ ನಿಶ್ಚಿಂತವಾಗಿ ಇರಲಿಕ್ಕಾಗತ್ತೆ. ಅದಕ್ಕೆ ಹೇಳಲಾಗತ್ತೆ, ಮಕ್ಕಳನ್ನು ನೋಡ್ಕೊಳ್ಬೇಕು, ಮಕ್ಕಳಿಗೆ ಎಲ್ಲವನ್ನ ಕೊಡಬೇಕು, ಆದರೆ ಕಮಲದ ಹೂವಿನ ರೀತಿಯಲ್ಲಿ ಡಬ್ಬಲ್ ಸುರಕ್ಷತೆ. ಏನು ಡಬ್ಬಲ್ ಸುರಕ್ಷತೆ? ಕಮಲದ ಹೂವಿನಲ್ಲಿ ಏನಾದರೂ ಹಾಕಿ, ಅದಕ್ಕೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಏನು ಮಾಡುತ್ತೆ? ಎಲ್ಲ ಎಲೆಗಳ ಮೇಲೆ ಹಾಕಿದರೆ, ಅದರ ದಳ ಅಂತಾರಲ್ಲ, ದಳದ ಮೇಲೆ ಹಾಕಿದರೆ ಎಲ್ಲವೂ ಕೆಳಗಡೆ ನೀರು ಬಿದ್ದೋಗ್ಬಿಡುತ್ತೆ, ಅಂಟೋದೇ ಇಲ್ಲ ಸ್ವಲ್ಪನೂ ಕೂಡ. ಮತ್ತು ಅದು ಇರೋದಲ್ಲಿ ಕೆಸರಿನಲ್ಲಿ ಇದ್ರೂ ಕೂಡ ಕೆಸರಿಗೆ ಅಂಟಿಯೂ ಅಂಟದಂತೆ ಮೇಲೆ ಅರಳಿರುತ್ತೆ ಮತ್ತು ಅದು ಮುದುಡಿರಲ್ಲ. ಸೊ ಅದಕ್ಕೆ ರಾಷ್ಟ್ರೀಯ ಹೂವು ಅಂತ ಕರೆಯೋದು. ಅದಕ್ಕೆ ದೇವಿ ಅದನ್ನು ಡಬ್ಬಲ್ ಅಲಂಕಾರದ ರೂಪದಲ್ಲಿ ತೋರಿಸ್ತಾರೆ, 2 ಕೈಗಳಲ್ಲಿ ತೋರಿಸಿದ್ದಾರೆ. ಅಂದರೆ ದೇವಿ ತನ್ನನ್ನು ತಾನು ಡಬ್ಬಲ್ ಸುರಕ್ಷಿತವಾಗಿ ಇಟ್ಕೊಂಡಿದ್ದಾರೆ. ಒಂದು ಪವಿತ್ರತೆಯಿಂದ, ಸ್ವಯಂನ ಪವಿತ್ರತೆಯಿಂದ ಮತ್ತು ಪರಮಾತ್ಮನ ನೆನಪಿನಿಂದ ಡಬ್ಬಲ್ ಸುರಕ್ಷಿತವಾಗಿದ್ದಾಳೆ ತಾಯಿ. ಅದೇ ರೀತಿ ನಾವು ಇನ್ನು ದೇವತೆ ಆಗಿಲ್ಲ, ಆ ಗುಣಲಕ್ಷಣಗಳನ್ನು ಅಳವಡಿಸ್ಕೊಳ್ಬೇಕಾಗಿದೆ. ಆಗಿರುವಾಗ ನಮಗೆ ಡಬ್ಬಲ್ ಸಾಕಾಗತ್ತಾ? 4 ಪಟ್ಟು ಸುರಕ್ಷತೆಯ ಅವಶ್ಯಕತೆ ಇದೆ. ಜವಾಬ್ದಾರಿಯೂ ಕೂಡ ಈ ಕಲಿಯುಗದಲ್ಲೇ ಜಾಸ್ತಿ ಇರೋದ್ರಿಂದ ನಾವು ಕೂಡ ನಮ್ಮ ಆತ್ಮ ಮತ್ತು ಪರಮಾತ್ಮ ಜ್ಞಾನದ ಆಧಾರದಿಂದ ಮಕ್ಕಳನ್ನು ಬೆಳೆಸಬೇಕು, ಸಂಸ್ಕಾರ ಧಾರಣೆ ಮಾಡಿಸ್ಬೇಕು. ಆದರೆ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಮಕ್ಕಳಿಂದ ನಾವು ಇಟ್ಕೊಳ್ಳುವಂಥದ್ದಲ್ಲ, ಇಟ್ಕೊಳ್ಬಾರ್ದು ಕೂಡ. ಯಾಕಂದರೆ ಎಕ್ಸ್ಪೆಕ್ಟೇಷನ್ನೇ ದುಃಖಕ್ಕೆ ಮೂಲ ಅನ್ನೋ ರೀತಿಯಲ್ಲಿ ಈ ಪ್ರಪಂಚ ಸೃಷ್ಟಿಯಾಗಿದೆ. ಮಕ್ಕಳಿಗೆ ಎಲ್ಲವನ್ನು ಕೊಡಬೇಕು, ಸಂಸ್ಕಾರ ಧಾರಣೆ ಮಾಡಿಸ್ಬೇಕು. ಸಂಸ್ಕಾರ ಚೆನ್ನಾಗಿದ್ದರೆ ಅವರ ಜವಾಬ್ದಾರಿ ಭವಿಷ್ಯದಲ್ಲಿ ಮಕ್ಕಳಿಗೆ ಅರ್ಥ ಆಗುತ್ತೆ. ಹಾಗೆಯೇ ದೇವಿ ತನ್ನ ಒಂದು ಕೈನಲ್ಲಿ ಮಗುವನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕೈನಲ್ಲಿ ವರದಾನಿ ಹಸ್ತವನ್ನು ಕೊಡ್ತಾ ಇದ್ದಾರೆ. ಜವಾಬ್ದಾರಿ ನೋಡಿ ಅಲ್ವಾ? ತನ್ನ ಮಗುವನ್ನು ನೋಡ್ಕೊಳ್ತಾ ಇದ್ದಾರೆ, ಮತ್ತು
ಜಗತ್ತಿಗೆ ವರದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ತಾಯಿಯಾಗಿ ನಾವು ಕೂಡ ಹಾಗೇನೆ. ಸೊ ಮಕ್ಕಳನ್ನು ನೋಡ್ಕೊಳ್ಬೇಕು, ಮತ್ತು ಮನೆಯನ್ನು ಕೂಡ ಅಥವಾ ಪರಿವಾರವನ್ನು ಕೂಡ ನೋಡ್ಕೊಳ್ಬೇಕು. ಎರಡೂ ನೋಡ್ಕೊಳ್ಳುವಾಗ ನಮ್ಮ ಮೇಲೆ ಯಾವುದೇ ರೀತಿಯ ಒತ್ತಡ, ಸ್ಟ್ರೆಸ್ ಆಗಬಾರ್ದು. ಹಾಗಿರುವಾಗ ಹೇಗಿರಬೇಕಾಗತ್ತೆ? ಕಮಲದ ಹೂವಿನ ರೀತಿಯಲ್ಲಿ ಇದ್ದಾಗ ಯಾವುದೇ ರೀತಿಯ ಸ್ಟ್ರೆಸ್ ನಮ್ಮನ್ನು ಕಾಡೋದಿಲ್ಲ ಮತ್ತು ಒತ್ತಡಕ್ಕೆ ತಳ್ಳೋದಿಲ್ಲ. ಮತ್ತು ಹಾಗೆಯೇ ತುಂಬ ಇಂಪಾರ್ಟೆಂಟ್, ದೇವಿ ಸಿಂಹವನ್ನು ಸವಾರಿ ಮಾಡಿಕೊಂಡು ಹೋಗುವ ರೀತಿಯಲ್ಲಿ ತೋರಿಸ್ತಾರೆ. ಅಂದರೆ ಸಾಹಸ ಮತ್ತು ಧೈರ್ಯದ ಸಾಂಕೇತಿಕ ರೂಪ. ನನ್ನಲ್ಲಿ ಆ ಸಾಹಸ ಇರಬೇಕು, ಆ ಧೈರ್ಯ ಇರಬೇಕು, ಎಲ್ಲವನ್ನು ನಿಭಾಯಿಸುವ ರೀತಿಯಲ್ಲಿ. ನಾನು ಡಬಲ್ ಪ್ರೊಟೆಕ್ಷನ್ನಲ್ಲಿ ಇದ್ದರೆ ಈ ಭವಿಷ್ಯ ಅಥವಾ ಪೇರೆಂಟಿಂಗ್ ಪ್ರತಿಯೊಂದು ಕೂಡ ನನಗೆ ಸಹಜ, ಈಸಿ ಅನಿಸುತ್ತೆ. ಈಗ ನಾವೆಲ್ಲರೂ ಕೂಡ ನವರಾತ್ರಿಯ 5ನೇ ದಿವಸ ಒಂದು 5-10 ನಿಮಿಷ ನಮಗೋಸ್ಕರ ಮೆಡಿಟೇಷನ್ ಮಾಡೋಣ. ಹಾಗೆ ನವರಾತ್ರಿಯ 9 ದಿವಸಕ್ಕೋಸ್ಕರ ಯಾವ ಸಂಕಲ್ಪವನ್ನು ತೆಗೆದುಕೊಂಡಿದ್ವಿ ಅದರ ವಿಜುವಲೈಸೇಷನನ್ನು ಕೂಡ ಎಲ್ಲರೂ ಮಾಡೋಣ. ಈಗ ಮೆಡಿಟೇಷನ್ ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಎಲ್ಲರೂ ಕೂಡ ರಿಲ್ಯಾಕ್ಸ್ ಆಗಿ ಕುಳಿತುಕೊಂಡು ಆ ಸಂಕಲ್ಪದ ವಿಜುವಲೈಸೇಷನನ್ನು ದೇವಿಯ ಸಮ್ಮುಖದಲ್ಲಿ ಮಾಡೋಣ. ಹಾಗೆಯೇ ಪರಮಾತ್ಮನ ಸಮ್ಮುಖದಲ್ಲಿ ಅದನ್ನು ವಿಜುವಲೈಸೇಷನನ್ನು ಮಾಡೋಣ. ನಮ್ಮ ಸಫಲತೆ, ನಾವು ಏನು ಬಯಸ್ತಾ ಇದ್ದೀವಿ ಅದನ್ನು ಪಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವಾಗಿದೆ. ಎಲ್ಲರೂ ರಿಲ್ಯಾಕ್ಸ್ ಆಗಿ ದೇವಿ ಮತ್ತು ಶಿವನ ಸ್ಮೃತಿಯಲ್ಲಿ ಕುಳಿತುಕೊಳ್ಳೋಣ. ರಿಲ್ಯಾಕ್ಸ್.